ನಮಸ್ತೆ ಸ್ನೇಹಿತರೆ. ಮಾಘಪುರಾಣದ 7ನೇ ಅಧ್ಯಾಯ. ಸುಶೀಲನ ಕತೆ. ಕೈಲಾಸವಾಸಿಯಾದ ಈಶ್ವರ, ಸರ್ವಜ್ಞ, ವಾಗೀಶ ಎಂಬ ಹೆಸರುಗಳನ್ನು ಪಡೆದ ಮಹಾದೇವ. ಪಾರ್ವತಿಗೆ ತನ್ನ ಪತಿ ಸರ್ವಜ್ಞನೆಂದು ಅಭಿಮಾನ. ಅವನಿಂದ ಹೆಚ್ಚು ವಿಚಾರಗಳನ್ನು ತಿಳಿಯುವ ಕುತೂಹಲ ಅವಳಿಗೆ. ತಾನು ತಿಳಿಯುವ ಮೂಲಕ ಲೋಕದಲ್ಲಿ ಎಲ್ಲೆಡೆ ಜ್ಞಾನಕಲೆ ವಿದ್ಯೆಗಳು ಪ್ರಸಾರವಾಗಬೇಕೆಂದು ಆಕೆಯ ಉದ್ದೇಶ. ತತ್ವನೀತಿಗಳನ್ನು ಹೇಳುವಂತೆ ಪ್ರಾರ್ಥಿಸುತ್ತಿದ್ದಳು ಪಾರ್ವತಿ. ಕತೆಗಳನ್ನು ತತ್ವಜ್ಞಾನಗಳೊಂದಿಗೆ ತಿಳಿಸಬೇಕೆಂದು ಕೇಳುವಳು. ಮಾಘ ಸ್ನಾನದ ಫಲಗಳನ್ನು ಹೇಳುತ್ತಾ ಬಂದ ಶಂಕರ, ಗಿರಿಜೆ, ಮಾಘ ಮಾಸದಲ್ಲಿ ಮಾಡುವ ಸ್ನಾನದಿಂದ ಮಾನವನು 100 ಜನ್ಮಗಳಲ್ಲಿ ಮಾಡಿದ ಪಾಪಗಳೆಲ್ಲ ನಾಶವಾಗುತ್ತವೆ. ಯಾರೇ ಆಗಲಿ ಭಕ್ತಿಯಿಂದ ಕ್ರಮವರಿತು ಮಾಘ ಸ್ನಾನ ಮಾಡಿದ್ದೇ ಆದರೆ ಅವನ ಪಾಪವು ನಾಶವಾಗುತ್ತದೆಯಲ್ಲದೆ, ಸ್ನಾನ ನಂತರ ದಶಾವತಾರಗಳನ್ನು ಎತ್ತಿದವನು, ಭಕ್ತ ಜನಪ್ರಿಯನು, ಸಹಸ್ರನಾಮಗಳಿಂದ ಪೂಜಿಸಲ್ಪಡುವವನು, ಸಮುದ್ರ ರಾಜನ ಮಗಳಾದ ಲಕ್ಷ್ಮಿಯನ್ನು ವರಿಸಿದವನು, ಅದರ ಮಹಾವಿಷ್ಣುವನ್ನು ಪೂಜಿಸಿದರೆ ಇಹಲೋಕದಲ್ಲಿ ಎಲ್ಲಾ ಸುಖಗಳನ್ನು ಪಡೆದು ಅಂತ್ಯದಲ್ಲಿ ವೈಕುಂಠವನ್ನು ಸೇರುವನು. ಹೀಗೆ ನಡೆದುಕೊಂಡವನೊಬ್ಬ ತನ್ನ ಪಿತೃಗಳು ಉತ್ತಮ ಲೋಕವನ್ನು ಪಡೆಯಲು ಕಾರಣನಾದನಲ್ಲದೆ ತಾನೂ ಸುಖಿಯಾದನೆಂಬುದಕ್ಕೆ ಈ ಕಥೆಯನ್ನು ಕೇಳು ಎಂದು ಹೇಳಿದನು. ಪಾರ್ವತಿ ಕತೆ ಕೇಳಲು ಮುಂದಾದಳು. ಮಹಾವಿಷ್ಣುವು ದುಷ್ಟರ ಶಿಕ್ಷೆಗಾಗಿ, ಶಿಷ್ಟರ ರಕ್ಷಣೆಗಾಗಿ ಶ್ರೀಕೃಷ್ಣಾವತಾರವನ್ನು ಎತ್ತಿದ ಕಾಲ ದ್ವಾಪರ ಯುಗ. 7 ಪವಿತ್ರ ನದಿಗಳಲ್ಲೊಂದಾದ ಗೋದಾವರಿ ನದಿ ತೀರದ ಒಂದು ಗ್ರಾಮದಲ್ಲಿ ಒಬ್ಬ ಬ್ರಾಹ್ಮಣನಿದ್ದನು. ಹೆಸರು ಸುಶೀಲ. ಅವನು 4 ವೇದಗಳನ್ನು ಅವುಗಳ ಅಂತರಾರ್ಥವನ್ನು ಬಲ್ಲವನಾಗಿದ್ದನು. ನಿತ್ಯ ವಿಧಿಗಳನ್ನು ಒಂದು ದಿನವೂ ತಪ್ಪಿಸುತ್ತಿರಲಿಲ್ಲ. ಬ್ರಾಹ್ಮಣನಾಗಿ ಆಚರಿಸಬೇಕಾದ ವ್ರತಾದಿಗಳನ್ನು ಕ್ರಮವರಿತು ಆಚರಿಸುತ್ತಿದ್ದನು. ಸುಶೀಲ ಒಬ್ಬೆ ದೇಶಾಟನೆ ಕೈಕೊಂಡನು. ದಕ್ಷಿಣ ದೇಶದ ಹಲವು ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸುತ್ತಾ ಬರುತ್ತಿರಬೇಕಾದರೆ ದಾರಿ ತಪ್ಪಿ ಒಂದು ಘೋರ ಅರಣ್ಯವನ್ನು ಹೊಕ್ಕನು. ಕಾಡೆಂದ ಮೇಲೆ ಕೇಳಬೇಕೆ, ದೈತ್ಯಾಕಾರದ ವೃಕ್ಷಗಳಿಂದಲೂ, ಎಮ್ಮರಗಳಿಂದಲೂ, ಗಿಡ ಮರ ಬಳ್ಳಿಗಳಿಂದಲೂ, ಪೊದೆ ಕುರುಚಲು ಗಿಡಗಳಿಂದಲೂ ಕೂಡಿದ್ದಿತ್ತು. ಅವುಗಳನ್ನು ಭೇದಿಸಿಕೊಂಡು ಹೋಗುವುದೇ ಕಠಿಣವಾಗಿತ್ತು. ಹುಲಿ, ಸಿಂಹ, ಆನೆ, ತೋಳ ಮೊದಲಾದ ವನ್ಯಮೃಗಗಳ ಗರ್ಜನೆ, ಗೀಳಾಟಗಳು ಭಯ ಹುಟ್ಟಿಸುತ್ತಿದ್ದಿತ್ತು. ದೂರದಲ್ಲಿ ಕಾಲ್ಗಿಚ್ಚಿನಿಂದ ಹೊತ್ತಿಕೊಂಡು ಹುರಿಯುತ್ತಿದ್ದ ಹೊಣಮರದ ತುಂಡುಗಳು ಮಾಡುತ್ತಿದ್ದ ಚಿಟಿಚಿಟಿ ಶಬ್ದ ಎತ್ತ ಕಡೆ ಹೋಗಲು ಅಡ್ಡಿ ಉಂಟು ಮಾಡುತ್ತಿತ್ತು. ವಿಕಾರವಾದ ಧ್ವನಿಗಳು ಕಾಡೇ ನಡುಗುವಂತೆ ಮಾಡಿದ್ದವು. ಬ್ರಾಹ್ಮಣನಿಗೆ ಅಲ್ಲಿ ಕಾದಿದ್ದ ಇನ್ನೊಂದು ಆಶ್ಚರ್ಯವನ್ನು ಹುಟ್ಟಿಸಿದ ಸಂಗತಿ ಎಂದರೆ ಜಾಲಿಮರದ ಆಕಾರದ ಒಬ್ಬ ರಾಕ್ಷಸ. ಅಬ್ಬಾ, ಆ ರಾಕ್ಷಸನ ಕಾಲುಗಳೇ ಜಾಲಿಮರ, ಉಳಿದ ಶರೀರವೆಲ್ಲ ರಾಕ್ಷಸಾಕಾರ. ಅವನೊಬ್ಬ ಬ್ರಹ್ಮ ರಾಕ್ಷಸ. ಅವನ ಬಾಯಿ ವಿಸ್ತಾರವಾಗಿದ್ದಿತ್ತು. ದೊಡ್ಡ ದೊಡ್ಡ ಕಣ್ಣುಗಳು, ವಿಕಾರವಾದ ಹೊಟ್ಟೆ, ಕಪ್ಪನೆಯ ಶರೀರದಿಂದ ಕೂಡಿದ ಅವನು ದಿಗಂಬರನಾಗಿದ್ದನು. ಜಾಲಿಮರದ ಮುಳ್ಳುಗಳು ಆಗಿಂದಾಗೆ ಅವನ ಮೈಗೆ ತಗುಲಿ ಮೈಯೆಲ್ಲ ಗಾಯಗಳಾಗಿ ಶರೀರದಿಂದ ರಕ್ತವು ತೊಟುಕುತ್ತಿತ್ತು. ಇನ್ನು ಅವನಾದರೂ ಅಲ್ಲಿಂದ ಮುಂದೆ ಒಂದು ಹೆಜ್ಜೆ ಇಡಲಾರದೆ ಭಾರಿ ನೋವು ಅನುಭವಿಸುತ್ತಿದ್ದನು. ಅವನ ಕಾಲುಗಳು ಜಾಲಿಮರವಾಗಿದ್ದುದರಿಂದ ಪಾದಗಳು ಮರದಲ್ಲಿ ಸೇರಿ ಹೋಗಿದ್ದವು. ಬ್ರಹ್ಮ ರಾಕ್ಷಸ ತನಗಾಗುತ್ತಿದ್ದ ವಿಪರೀತವಾದ ಯಾತನೆಯಿಂದ ಅಳುತ್ತಿದ್ದನು. ಸುಶೀಲನಿಗೆ ಆ ರಾಕ್ಷಸನನ್ನು ನೋಡಿದ ಒಂದು ಕ್ಷಣ ಅತೀವ ಭಯವಾಯಿತು. ಆದರೆ ಅವನು ದೀರ್ಘಕಾಲ ರೋಧಿಸುತ್ತಿದ್ದುದನ್ನು ನೋಡಿ ಸುಶೀಲನಿಗೆ ಅವನಿನಲ್ಲಿ ಕನಿಕರ ಮೂಡಿತು. ಪರಮಾತ್ಮನಾದ ಶ್ರೀಹರಿ ಭಯ ನಾಶ ಮಾಡುವವನು ಆಗಿರುವನಲ್ಲವೇ. ಸುಶೀಲ ಶ್ರೀ ಹರಿನಾಮ ಸ್ಮರಣೆ ಮಾಡುತ್ತಾ ಬ್ರಹ್ಮ ರಾಕ್ಷಸನನ್ನು ಸಮೀಪಿಸಿದನು. ಸ್ವಲ್ಪವಾದರೂ ಅಲುಗಾಡದೆ ನಿಂತಿದ್ದ ರಾಕ್ಷಸನನ್ನು ಕಂಡು ಸುಶೀಲನಿಗೆ ಅವನ ವಿಷಯದಲ್ಲಿ ದಯೆ ಉಂಟಾಯಿತು. ರಾಕ್ಷಸನಿಗೆ ಮರದ ಮುಳ್ಳುಗಳು ಗಾಳಿಯಾಡಿದಂತೆಲ್ಲ ಮೈಗೆ ಚುಚ್ಚುತ್ತಿದ್ದುದರಿಂದ ಅವನು ಮೂರ್ಛೆ ಹೋಗುತ್ತಿದ್ದನು. ಮೂರ್ಛೆ ತಿಳಿದು ಎಚ್ಚರವಾದಾಗ ಗಟ್ಟಿಯಾಗಿ ಅಳುತ್ತಿದ್ದನು. ಸುಶೀಲ ಸ್ವಲ್ಪ ಕಾಲ ಅವನನ್ನು ಗಮನಿಸಿದ ಬಳಿಕ, ಅಯ್ಯ ಬ್ರಹ್ಮ ರಾಕ್ಷಸನೇ, ನಿನ್ನನ್ನು ನೋಡಿದರೆ ಯಾವುದೋ ಜನ್ಮದಲ್ಲಿ ನೀನು ಮಾಡಿದ ಪಾಪದ ಫಲವಾಗಿ ಈ ಘೋರ ಶಿಕ್ಷೆಯನ್ನು ಅನುಭವಿಸುತ್ತಿರುವಂತೆ ತೋರುತ್ತಿದೆ. ನೀನು ಒಂದಿಷ್ಟು ಚಲಿಸಲಾರದವನಾಗಿದ್ದಿ. ಗಾಳಿಯೇ ನಿನ್ನ ಆಹಾರವಾಗಿರುವಂತೆ ತೋರುತ್ತಿದೆ. ನನ್ನಲ್ಲಿ ನಿನ್ನ ವೃತ್ತಾಂತವನ್ನು ಹೇಳುವವನಾಗು. ನೀನು ಯಾರೋ, ನಿನಗೇಕೆ ಈ ಸ್ಥಿತಿಯೊದಗಿತೋ ಎಂದು ಕೇಳಿದನು. ಬ್ರಹ್ಮ ರಾಕ್ಷಸನಿಗೆ ಸುಶೀಲನು ಹೀಗೆ ಕೇಳಿದ್ದದ್ದು ಮಹಾ ಮರುಭೂಮಿಯಲ್ಲಿ ಬಾಯಾರಿದವನಿಗೆ ಎಲ್ಲೋ ಒಂದು ಸಣ್ಣ ನೀರಿನ ಪಾತಾಳಿ ಕಂಡಂತಾಗಿತ್ತು. ಅವನು ಕೂಡಲೇ ಅಳುವುದನ್ನು ನಿಲ್ಲಿಸಿದನು. ವೇದ ಪಾರಂಗತನೂ ನಿಷ್ಠಾವಂತನೂ ಭಗವತೋತ್ತಮನೂ ಆದ ಬ್ರಾಹ್ಮಣನನ್ನು ಕಂಡದ್ದರಿಂದ ಅವನಿಗೆ ತನ್ನ ಹಿಂದಿನ ಜನ್ಮದ ನೆನಪು ಉಂಟಾಯಿತು. ನಿಧಾನವಾಗಿ ಮಾತನಾಡುತ್ತಾ, ಅಯ್ಯ ಭಗವತೋತ್ತಮನಾದ ಬ್ರಾಹ್ಮಣನೇ, ಇಂದು ನಿನ್ನನ್ನು ಕಂಡದ್ದು ನನ್ನ ಭಾಗ್ಯವೆಂದು ತಿಳಿಯುತ್ತೇನೆ.
ಆದರೆ ನಾನೊಬ್ಬ ಮಹಾಪಾಪಿ. ನನ್ನ ಈ ಇಂದಿನ ಜನ್ಮಗಳಲ್ಲಿ ಒಂದಾದರೂ ಪುಣ್ಯ ಕಾರ್ಯವನ್ನು ಮಾಡದೆ ಕೇವಲ ಪಾಪ ಕಾರ್ಯಗಳನ್ನೇ ಮಾಡುತ್ತಾ ಇದ್ದು ಬಿಟ್ಟೆನು. ಬ್ರಾಹ್ಮಣೋತ್ತಮ, ಸಕಲವನ್ನು ತಿಳಿದ ನಿನಗೆ ನಾನು ನನ್ನ ಪೂರ್ವಜನ್ಮದ ವೃತ್ತಾಂತವನ್ನು ಹೇಳುತ್ತೇನೆ, ಕೇಳು. ಕಡಲ ತೀರದ ಮಹಾಪುಣ್ಯಕ್ಷೇತ್ರವಾದ ಗೋಕರ್ಣವನ್ನು ನೀನು ಬಲ್ಲೆಯಷ್ಟೇ. ಪರಶಿವನಲ್ಲಿ ಬೇಡಿ ತಂದ ಆತ್ಮಲಿಂಗವನ್ನು ಮುಂದೆ ಕೊಂಡೊಯ್ಯಲಾಗದಂತೆ ಶಿವಭಕ್ತ ರಾವಣ ಅದನ್ನು ಗೋಕರ್ಣದಲ್ಲಿ ದೈವಾನಿಯಮಕವು ಎಂಬಂತೆ ನೆಟ್ಟನಲ್ಲವೇ. ಆ ಪುಣ್ಯಕ್ಷೇತ್ರ ಗೋಕರ್ಣಕ್ಕೆ ಅತ್ಯಂತ ಸಮೀಪದ ಒಂದು ಅಗ್ರಹಾರದಲ್ಲಿ ಅನೇಕ ಬ್ರಾಹ್ಮಣರಿದ್ದರು. ನಾನು ಅವರಲ್ಲಿ ಒಬ್ಬನಾಗಿದ್ದು ಒಂದು ಗ್ರಾಮದ ಮೇಲ್ವಿಚಾರಕನೂ ಆಗಿದ್ದೆನು ಎಂದು ಮೇಲೆ ಹೇಳಬೇಕೆ. ಗ್ರಾಮಕ್ಕೆ ಸಂಬಂಧಿಸಿದ ಎಲ್ಲಾ ಕೆಲಸ ಕಾರ್ಯಗಳು ನನ್ನ ಅರಿವಿಗೆ ಬಂದ ನಂತರವೇ ಆಗಬೇಕಾಗುತ್ತಿತ್ತು. ನನ್ನ ಪುಣ್ಯ ಫಲದಿಂದ ಅಧಿಕಾರ ದೊರೆತಿತ್ತಾದರೂ ನಾನು ಅಧಿಕಾರಿಯಾಗಿ ಕೆಲಸದಲ್ಲಿ ತೋರಬೇಕಾದ ಶ್ರದ್ಧೆಯಲ್ಲೂ ತೋರಲಿಲ್ಲ. ಹಣದ ಆಮಿಷದಿಂದ ಸುಳ್ಳುಗಳಲ್ಲೇ ಹೇಳಿಕೊಂಡು ಭ್ರಷ್ಟಾಚಾರದಿಂದ ಹಣವನ್ನು ಸಂಪಾದಿಸಿ ಬಹುಬೇಗ ಸಿರಿವಂತಲಾದೆನು. ಎಷ್ಟೋ ಬ್ರಾಹ್ಮಣರ ಸೊತ್ತು ನನ್ನ ಪಾಲಾಯಿತು. ಇಷ್ಟೆಲ್ಲ ಹಣವಂತನಾಗಿ ಅನುಕೂಲಸ್ಥನಾದರೂ ಯಾರಿಗೂ ಒಂದು ಕಾಸು ಕೈಯೆತ್ತಿ ಕೊಡಲಿಲ್ಲ. ಅತಿಥಿ ಆ ಭಾಗ್ಯ ತರಲ್ಲಾಧರಿಸಲಿಲ್ಲ. ಹಸಿದು ಬಂದವರಿಗೆ ಅಶನವಿಯಲಿಲ್ಲ. ನೀವೇ ಗತಿ ಎಂದು ಯಾಚಿಸಿ ಬಂದವರಿಗೆ ಯಾವ ಸಹಾಯವನ್ನೂ ಮಾಡದೆ ಲಾಯಿವರಿಗಳಲ್ಲೂ ಹೊಡೆದೋಡಿಸುವಂತೆ ಚೀಮಾರಿ ಹಾಕಿ ಕಳಿಸಿದೆನು. ಅಲ್ಲದಾಲವಂತೂ ಮಾಡಲೇ ಇಲ್ಲ. ಇದು ಸಾಲದೆಂಬಂತೆ ಬ್ರಾಹ್ಮಣನಾಗಿ ಮಾಡಬೇಕಾದ ಸಂಧ್ಯಾವಂದನೆಗಳು, ಜಪತಪಗಳು, ದೇವರ ಪೂಜೆ ಇವಾವುದಲ್ಲೂ ಆಚರಿಸದೆ ಸ್ತ್ರೀ ಸಂಘದಲ್ಲಿ ಕಾಲ ಕಳೆಯುತ್ತಾ ಇದ್ದು ಬಿಟ್ಟೆ. ಒಳ್ಳೆಯವರ ಹಿತೋಪದೇಶಗಳು ನನಗೆ ಬೇಡವಾದವು. ಕೆಟ್ಟ ಜನರ ಸಹವಾಸದಲ್ಲಿಯೇ ಇದ್ದುಕೊಂಡು ಸದಾ ದುಶ್ಚಟಗಳಲ್ಲಿ ನಿರತನಾಗಿಬಿಟ್ಟೆ. ಅಯ್ಯೋ, ಏನೆಂದು ಹೇಳಲಿ ವಿಪ್ರೋತ್ತಮ. ಯಾರಿಗೆ ಉಪಕಾರಿಯಾಗಿ ಬಾಳದ ನಾನು ಒಮ್ಮೆಯಾದರೂ ಶ್ರೀ ಹರಿಯ ನಾಮವನ್ನು ಸ್ಮರಿಸದೆ ಲೋಕಕಂಟಕನಾದೆ. ಹುಟ್ಟಿದವನು ಸಾಯಲೇಬೇಕಲ್ಲವೇ. ಒಂದು ದಿನ ನಾನು ತೀರಿಕೊಂಡೆ. ಆ ಬಳಿಕ ನಾನು ಪಟ್ಟ ಪಾಡು ಏನೆಂದು ಹೇಳಲಿ. ರೌರಾವಧಿ ನರಕವನ್ನು ಸೇರಿ ಅಲ್ಲಿ ಬಹುಕಾಲ ಹಲವಾರು ರೀತಿಯ ಬಾಧೆಗಳನ್ನು ಅನುಭವಿಸಿದೆ. ಆ ಬಳಿಕ ನಾಯಿ, ಬೆಕ್ಕು, ಕತ್ತೆ, ಹಂದಿ ಮೊದಲಾದ ಪ್ರಾಣಿಗಳ ಜನ್ಮಗಳನ್ನು ಪಡೆದು ನಾನಾ ರೀತಿಯ ಕಿರುಕುಳವನ್ನು ಅನುಭವಿಸಿದೆ. ಇದೀಗ ಈ ವಿಕಾರ ರೂಪವನ್ನು ಪಡೆದು ಅತ್ತಿತ್ತ ಅಲುಗಾಡಲೂ ಆಗದಂತೆ ಇದ್ದೇನೆ. ನನಗೂ ಕಲ್ಲು ಕಂಬಕ್ಕೂ ಯಾವ ವ್ಯತ್ಯಾಸವೂ ಇಲ್ಲ. ಆದರೆ ಅಷ್ಟೇ ಏನೋ, ಗಾಳಿ ಆಡಿದಾಗಲೆಲ್ಲ ಜಾಲಿ ಮರದ ಮುಳ್ಳುಗಳು ಮೈಗೆ ಚುಚ್ಚಿ ಘೋರ ಯಾತನೆಯನ್ನು ಅನುಭವಿಸುತ್ತಿದ್ದೇನೆ. ಅನ್ನ ನೀರು ಕಂಡು ಎಷ್ಟೋ ಯುಗಗಳಾದವು. ಹಸಿವಿನ ಬಾಧೆ ನನ್ನನ್ನು ಕಂಗೆಡಿಸಿದೆ. ಇಂತಹ ಘೋರಾರಣ್ಯಕ್ಕೆ ಬರುವವರಾದರೂ ಯಾರು? ಬಂದರೂ ನನ್ನಂತಹ ಪಾಪಿಯನ್ನು ನೋಡಿ ಮಾತನಾಡಿಸುವರೇ? ಆದರೆ ನನ್ನ ವಂಶದ ಕುಡಿಗಳಲ್ಲಿ ಯಾರೋ ಮಾಡಿದ ಕಿಂಚಿತ್ ಪುಣ್ಯದಿಂದ ನಿನ್ನ ದರ್ಶನವಾಯಿತೇನೋ? ವಿಪ್ರೋತ್ತಮ, ನನ್ನ ಕಥೆಯನ್ನು ಕೇಳಿದೆಯಲ್ಲ. ನನ್ನ ಮೇಲೆ ಕೃಪೆ ಮಾಡಿ ನಾನು ಈ ಬಗೆಯ ಯಾತನೆಯಿಂದ ಪಾರಾಗುವ ದಾರಿ ತೋರು. ಆ ಮಹಾಪಾಪಿಯನ್ನು ರಕ್ಷಿಸಿ ಕಾಪಾಡುವಂಥವನಾಗು ಎಂದು ಪರಿಪರಿಯಾಗಿ ಬೇಡಿಕೊಂಡನು. ಬ್ರಹ್ಮರಾಕ್ಷಸನ ಕತೆ ಕೇಳಿ ಸುಶೀಲ ದಯಾಹೃದಯನಾಗಿ, ಅಯ್ಯ ಬ್ರಹ್ಮರಾಕ್ಷಸನೇ, ನಿನ್ನ ಕತೆ ಕೇಳಿ ನೀನು ಪಟ್ಟಿರುವ ಪಾಡುಗಳನ್ನು ತಿಳಿದು ನಿನ್ನಲ್ಲಿ ಕನಿಕರ ಮೂಡಿದೆ. ನಿನ್ನನ್ನು ಕಾಪಾಡಲು ನನಗೆ ಮನಸ್ಸಾಗಿದೆ. ಈಗ ಹೇಳು, ಈ ಘೋರಾರಣ್ಯಕ್ಕೆ ಹತ್ತಿರದಲ್ಲಿ ನೀರಿನ ತಾಣವಿದೆಯೇ ಎಂದು ಕೇಳಿದನು. ಬ್ರಹ್ಮರಾಕ್ಷಸನು ಉತ್ತರಿಸುತ್ತಾ, ಬ್ರಾಹ್ಮಣೋತ್ತಮ, ಏನು ಹೇಳಲಿ, ಹತ್ತಿರದಲ್ಲಿ ಎಲ್ಲಿಯೂ ನೀರಿನ ಆಸರೆ ಇಲ್ಲ. ನೀರಿಗಾಗಿ ಇಲ್ಲಿಂದ ಬಹುದೂರ ಹೋಗಬೇಕಾಗುತ್ತದೆ. 10 ಯೋಜನೆಗಳೇ ಆದೀತು ಎಂದು ನಿರುತ್ಸಾಹ ತೋರುತ್ತಾ ಹೇಳುತ್ತಲೋ. ಬ್ರಾಹ್ಮಣನು ಚಿಂತಿಸಬೇಡ, ನಿನ್ನನ್ನು ಹೇಗಾದರೂ ಮಾಡಿ ಈ ಕ್ಷುಧಾಬಾಧೆಯಿಂದ ಪಾರು ಮಾಡುವೆನು ಎಂದು ಆಲೋಚನೆ ಮಾಡತೊಡಗಿದನು. ಆಗ ಬ್ರಹ್ಮರಾಕ್ಷಸ, ಮಹನೀಯ, ನಾನು ಮೊದಲೇ ಹೇಳಲಿಲ್ಲವೇ, ನಾನು ಮಹಾಪಾಪಿಯಪ್ಪ. ನನಗೆ 4 ಗಂಡು ಮಕ್ಕಳಿದ್ದರು. ಆದರೆ ನನ್ನಂತಹ ತಂದೆಯಿಂದಾಗಿ ಅವರು ಕೆಟ್ಟ ಮಾರ್ಗ ಹಿಡಿದು ದುಶ್ಚಟಗಳ ದಾಸರಾಗಿ ಲೋಕಕಂಟಕರಾಗಿ ಬಾಳಿ ನರಕವಾಸಿಗಳಾದರು. ಅವರ ವಂಶದಲ್ಲಿ ಹುಟ್ಟಿದ ಬಷ್ಕಲನೆಂಬುವನು ಇನ್ನೂ ಬದುಕಿದ್ದಾನೆ. ಅವನು ಗೋಕರ್ಣದಲ್ಲಿಯೇ ವಾಸವಾಗಿದ್ದಾನೆ. ಆದರೆ ಅವನು ಪಿತೃಗಳಂತೆ ದುರ್ಮಾರ್ಗಿಯೂ ದುಶ್ಚಟಗಳ ದಾಸನೂ ಆಗಿರುವುದರಿಂದ ಅಂಥವನಿಂದ ನನಗೆ ಉತ್ತಮ ಗತಿ ದೊರಕುವುದೆಂಬ ಭರವಸೆ ನನಗಿಲ್ಲ. ಎಲ್ಲಾ ನನ್ನ ಕರ್ಮ ಅದು ಬಲವಂತವಾಗಿರುವಾಗ ನೀನು ನನಗೆ ಯಾವ ರೀತಿಯಲ್ಲಿ ಸಹಾಯ ಮಾಡಲಾದೀತು ಎಂದು ಕೇಳಿದನು. ಬ್ರಹ್ಮರಾಕ್ಷಸನ ಮಾತುಗಳಿಂದ ನಿರುತ್ಸಾಹಿಯಾಗಿದ್ದ ಸುಶೀಲನು, ಅಯ್ಯ ರಾಕ್ಷಸ, ಚಿಂತಿಸಬೇಡ. ನಿನ್ನನ್ನು ರಕ್ಷಿಸುವುದು ನನ್ನ ಉದ್ದೇಶವಾಗಿದೆ. ನಿನ್ನ ವಂಶದ ಕುಡಿ ಇರುವುದಾಗಿ ತಿಳಿಸಿ ಉಪಕಾರ ಮಾಡಿದೆ. ಅವನಿಂದಲೇ ನಿನಗೆ ಮುಕ್ತಿ ಸಿಗುತ್ತದೆ. ಈಗಲೇ ಗೋಕರ್ಣಕ್ಕೆ ಹೋಗಿ ಅವನನ್ನು ಕಂಡು ನಿನ್ನನ್ನು ಇಹಲೋಕ ಬಂಧನದಿಂದ ಪಾರು ಮಾಡುವ ಮಾರ್ಗವನ್ನು ತಿಳಿಸುತ್ತೇನೆ ಎಂದು ಅವನಿಗೆ ಧೈರ್ಯ ಹೇಳಿ ಅಲ್ಲಿಂದ ಗೋಕರ್ಣಕ್ಕೆ ಹೋದನು.
ಗೋಕರ್ಣ ಪುಣ್ಯಕ್ಷೇತ್ರದಲ್ಲಿ ಸುಶೀಲನು ಬಷ್ಕಲನನ್ನು ಅವನ ಮನೆಯಲ್ಲಿ ಕಂಡನು. ಅವನು ಬ್ರಹ್ಮರಾಕ್ಷಸನು ಹೇಳಿದಂತೆ ದುರಾಚಾರಿಯಾಗಿದ್ದನು. ಬ್ರಾಹ್ಮಣನಾಗಿ ವ್ರತನೇಮ ನಿತ್ಯ ಕರ್ಮಗಳಲ್ಲಿ ತೊಡಗದೆ ವ್ಯರ್ಥ ಕಾರ್ಯಗಳಲ್ಲಿ ಮಗ್ನನಾಗಿರುತ್ತಿದ್ದನು. ಸುಶೀಲ ಬಷ್ಕಲನಿಗೆ ತಾನು ದೇಶಾಟನೆಯ ಕಾಲದಲ್ಲಿ ಘೋರಾರಣ್ಯದಲ್ಲಿ ಕಂಡ ಸಂಗತಿಯನ್ನು ತಿಳಿಸಿದನು. ಬಷ್ಕಲನಿಗೆ ತನ್ನ ಪಿತೃಗಳ ಮುಕ್ತಿಯನ್ನು ಪಡೆಯದೆ ತೊಳಲಾಡುತ್ತಿರುವುದನ್ನು ತಿಳಿದು ದುಃಖವಾಯಿತು. ತನ್ನಿಂದಾಗುತ್ತಿರುವ ಅಪಚಾರವನ್ನು ನೆನೆದು ರೋಧಿಸತೊಡಗಿದನು. ಸುಶೀಲನು ಬಷ್ಕಲನನ್ನು ಸಂತೈಸಿ, ಅಯ್ಯ ಬಷ್ಕಲ, ನಿನ್ನ ಪಿತೃಗಳಿಗೆ ಸದ್ಗತಿ ದೊರೆಯಬೇಕಾದರೆ ನೀನು ಮಾಘಮಾಸದಲ್ಲಿ ಸೂರ್ಯೋದಯ ಕಾಲದಲ್ಲಿ ಪವಿತ್ರ ಸ್ನಾನ ಮಾಡಿ ಆ ಮಹೋತ್ತಮ ಹೀಮನಾದ ಶ್ರೀಹರಿಯನ್ನು ಪೂಜಿಸು. ಇದರಿಂದ ನಿನ್ನ ಪಿತೃಗಳು ಮುಕ್ತಿ ಪಡೆಯುವರು. ಬ್ರಹ್ಮರಾಕ್ಷಸನ ಉದ್ಧಾರಕ್ಕಾಗಿ ನಿನಗೆ ಇರುವ ಮಾರ್ಗ ಇದೇ ಆಗಿದೆ. ಇದರಿಂದ ವಿಕಾರ ರೂಪಕ್ಕೀಡಾಗಿ ಬಾಧೆಗೊಳಗಾಗಿರುವ ರಾಕ್ಷಸನು ಆ ಜನ್ಮದಿಂದ ಬಿಡುಗಡೆ ಹೊಂದಿ ಸ್ವರ್ಗಲೋಕವನ್ನು ಸೇರಿ ಸದ್ಗತಿ ಹೊಂದುವನು ಎಂದು ಹೇಳಿ ಗೋದಾವರಿ ತೀರದ ತನ್ನ ಗ್ರಾಮದ ಕಡೆಗೆ ಪ್ರಯಾಣ ಬೆಳೆಸಿದನು. ಬಷ್ಕಲನು ಮಾಘಮಾಸ ಬರುವುದನ್ನೇ ಕಾದಿದ್ದು ಮಾಘಮಾಸ ಬಂದೊಡನೆ ಇಡೀ ಮಾಸ ತನ್ನನ್ನು ಸ್ನಾನ, ಜಪ, ಸಂಧ್ಯಾವಂದನೆ, ತರ್ಪಣ, ದಾನ, ಶ್ರೀಹರಿಪೂಜೆ ಇವುಗಳಲ್ಲಿ ತೊಡಗಿಸಿಕೊಂಡನು. ಎಲ್ಲಾ ಕೆಲಸಗಳಲ್ಲಿ ಶ್ರದ್ಧಾಭಕ್ತಿಗಳನ್ನು ತೋರತೊಡಗಿದನು. ಮಾಘಮಾಸದ ಕಡೆಯಲ್ಲಿ ಬಷ್ಕಲನ ನೇಮನಿಷ್ಠೆ, ಸ್ನಾನ, ಜಪಗಳಿಂದಾಗಿ ಬ್ರಹ್ಮರಾಕ್ಷಸನು ಆ ವಿಕಾರ ಶರೀರದಿಂದ ಬಿಡುಗಡೆ ಹೊಂದಿ ಉತ್ತಮ ಶರೀರದಿಂದ ಸ್ವರ್ಗಲೋಕವನ್ನು ಸೇರಿದನು. ಪಾರ್ವತಿ, ಕೇಳಿದೆಯಾ ಮಾಘಸ್ನಾನದ ಫಲವನ್ನು? ಬಷ್ಕಲನು ತಪ್ಪದೇ ಮಾಘಸ್ನಾನ ಮಾಡಿದ್ದರಿಂದ ಸುಖಿಯಾದನು. ಮಾಘಸ್ನಾನದಿಂದ ಎಂತಹ ಪಾಪಿಯು ಪಾಪರಹಿತನಾಗಿ ವೈಕುಂಠ ಲೋಕವನ್ನು ಸೇರುವನು ಎಂದು ಶಂಕರನು ಹೇಳಿದನು. ಇದರೊಂದಿಗೆ 7ನೇ ಅಧ್ಯಾಯವು ಮುಕ್ತಾಯಗೊಂಡಿತು. ಈ ಅಧ್ಯಾಯವನ್ನು ಕೇಳಿದವರು, ಓದಿದವರಿಗೂ ಶ್ರವಣ ಮಾಡಿದವರಿಗೂ ಆ ಭಗವಂತನು ಒಳ್ಳೆಯದನ್ನು ಮಾಡಲಿ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮಃ ಶಿವಾಯ. ಧನ್ಯವಾದಗಳು ಸ್ನೇಹಿತರೆ. ವಿಡಿಯೋ ನೋಡಿಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ಇನ್ನು ಜಾಸ್ತಿ ವಿಡಿಯೋ ಹಾಕ್ತೀವಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.